ಜೈ ಚಾಮುಂಡೇಶ್ವರಿ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರದೀಪ್ ಆರ್ಯ. ಸೊ ಇವತ್ತು ನಾನು ಮಾಡಕೊಟ್ಟಿರೋ ಬ್ಲಾಗ್ ಏನಂತಂದ್ರೆ, ಕೌಬಾಯ್ ಕರ್ನಾಡು ಚಾನಲ್ ಅವ್ರಿಗೆ ನೀವು ಮಾಡಿರೋ ಸಪೋರ್ಟ್ ಇಂದ ಆವಯ್ಯ ರೊಚ್ಚಿಗೆದ್ದು ಇನ್ನೊಂದು ಬ್ಲಾಗ್ ಮಾಡಕ್ ಮೈಸೂರಿಗೆ ಬಂದವ್ರೆ. ಲಾಸ್ಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ತಗೊಂಡೋಗಿದ್ವಿ ಕುದುರೆನ. ಸೊ ಬೆಟ್ಟಕ್ಕೆ ಹೋಗಿದ್ವಿ ಕುದುರೆಲಿ. ಈ ಸಲ KRS ಬಂದಿದ್ದಾರೆ. ನೀರಲ್ಲಿ ಓಡಿಸ್ತಾರೋ, ರೋಡ್ ಮೇಲೆ ಓಡಿಸ್ತಾರೋ, ಎಲ್ಲಿ ಓಡಿಸ್ತಾರೋ ನನಗಂತೂ ಒಂದು ಗೊತ್ತಿಲ್ಲ. ನಾನಿವಾಗ ಅಲ್ಲಿ ಹೋಗ್ತಾ ಇದ್ದೀನಿ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಅದೇನು ಹೋಗಿ ನೋಡೋಣ, ಜೊತೆಗೆ ಮಜಾ ಮಾಡೋಣ, ಬನ್ನಿ. ನೋಡಿ, KRS ಅಲ್ಲಿ ನಮ್ಮ ಅರ್ಜುನಂದ್ ಹಾಕಿ ಶ್ರದ್ಧಾಂಜಲಿ ಫೋಟೋ ಹಾಕಿದ್ದಾರೆ. ಮಿಸ್ ಯು ಅರ್ಜುನ. ನಿನ್ನೆ ಮಧ್ಯರಾತ್ರಿ ಕಳ್ಳರ ತರ ಬೆಂಗಳೂರಿಂದ ಊರು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ 3 ಗಂಟೆಗೆ. 5 ಗಂಟೆಗೆ ಇಲ್ಲಿ ಬಂದು ಕುದುರೆಗಳನ್ನ ತಗೊಂಡು ಬ್ಯಾಕ್ ವಾಟರ್ಗೆ ಹೋಗಿ ಒಳ್ಳೊಳ್ಳೆ ಶಾರ್ಟ್ಸ್ಗಳನ್ನ ತಗೊಂಡು ಸಂಜೆ ಸನ್ಸೆಟ್ ಶಾರ್ಟ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲೇನು ಸುಮ್ಮನೆ ಕೂತಿಲ್ಲ ಇವರು, ಇಲ್ಲೂ ಅವ್ರ ಕ್ಲೈಂಟ್ಸ್ಗಳಿಗೆ ಟ್ರೈನ್ ಮಾಡ್ತಾ ಅವ್ರು ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ನಮ್ಮನ್ನು ಪಾಳು ಮಾಡ್ತಿದ್ದಾರೆ. ಏನಂತೀರ ಇದ್ರ ಬಗ್ಗೆ? ಹೇಳ್ಬೇಕು ಪ್ರದೀಪ್, ನಾನೇನ್ ಹೇಳೋದು. ಸೊ ನಿಮ್ ಕೌಬಾಯ್ ಕರ್ನಾಡುಗೆ ನಮ್ ಜನ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ 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 ಥ್ಯಾಂಕ್ಸ್, ತುಂಬ ಹೃದಯದ ಧನ್ಯವಾದಗಳು. ಆರ್ಯ ಎಲ್ಲೋ ಮಜಾ ಅಲ್ಲೇ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ ಎಂತ ಒಳ್ಳೆ ಮನಸ್ಸಿದೆ ಚರಿತ್ ಅವ್ರಿಗೆ. ಸೊ ಇವತ್ತು ಸಂಜೆ ನಮ್ಮ ಪ್ಲಾನ್ ಏನಿದೆ ಅಂತಂದ್ರೆ, ಒಳ್ಳೆ ಸನ್ಸೆಟ್ಗಳ ಶಾರ್ಟ್ಸ್ಗಳು ತಗೊಂಡು ಟೆಂಟ್ ಹಾಕಿ ಮಿಕ್ಕಿದ್ ಫುಲ್ ಮಜಾ ತೋರಿಸ್ತೀವಿ ಇವತ್ತು ನಿಮ್ಗೆ. ನಿಮ್ಗೆ ಗೊತ್ತಲ್ಲ ಆಬ್ವಿಯಸ್ಲಿ ನಾನು ಎತ್ ಕಡೆ ಮಜಾ ಇರಲೇಬೇಕು ಅಂತ. ನಾವ್ ಇವಾಗ KRS ಬಂದಿದೀವಿ ಒಳ್ಳೆ ಮೀನ್ ತಿನ್ನಕ್ಕೆ. ಪ್ರದೀಪ್ ಅವರೇ, ಎಲ್ಲಿ ಬಂದಿದ್ದೀರಾ, ಏನ್ ತಿಂತಾ ಇದ್ದೀರಾ? ಸೊ KRS ಬಂದು ಇಲ್ಲಿ ಒಂದ್ ಕಡೆ ಫಿಶ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಕೀರ್ತಿ ಅವ್ರು ತಿನ್ಬೇಕು ಅಂದ್ರೆ ಮೀನು, ಅದಕ್ಕೆ ಅಲ್ಲಿ ಬಂದು ತಿನ್ನಿಸ್ತಾ ಇದೀವಿ. ಕೀರ್ತಿ ಅವ್ರು ಹೇಗಿದೆ? ಇಸ್ ಮೈ ಫ್ರೆಂಡ್. ಹೇಗಿದೆ ಮೀನು? KRS ಮೀನು ಪರವಾಗಿಲ್ವಾ? ತೆಗೆದು ನೀರ್ಗೆ ಹಾಕ್ಬಿಡ್ತಾರೆ ಜನ ಅಷ್ಟೇ. ಪರವಾಗಿಲ್ಲ ಅಂತಂದ್ರೆ ಸೂಪರ್ ಆಗಿದೆ ಅನ್ಬೇಕು. ಸೊ ಚರಿತ್ ಅವರು, ನೀವು ತಿನ್ನಲ್ವಾ ಮೀನ್ನ? ನಾವು ಡೈಟರ್ ಇದೀವಿ ಪ್ರದೀಪ್, ನಾವು ಗೈನಲ್ಲಿ ಇದೀವಿ, ತಿಂತಾ ಇದೀವಿ. ಸೊ ತಿಂದು ಹೇಳ್ತೀನಿ ಹೆಂಗಿದೆ ಅಂತ. ನೋಡಿ, ಇದೆ ಶಾಪ್. ಫೈನಲಿ ನಾವು ಬಂದು ರೀಚ್ ಆಗಿದ್ದೀವಿ ಕುದುರೆ ಜೊತೆ KRS ಬ್ಯಾಕ್ ವಾಟರ್ಗೆ. ನಾವಿಲ್ಲ ಇವತ್ತು ಟೆಂಟ್ ಸ್ಟೇ ಮಾಡ್ತಿರೋದು. ಐ ಆಮ್ ವೆರಿ ಎಕ್ಸೈಟೆಡ್. ಟೆಂಟ್ ಹಾಕ್ತಾ ಇದೀವಿ, ಸಿಕ್ಕಾಬಟ್ಟೆ ಗಾಳಿ ಇದೆ. ಈ ಗಾಳಿ ಬರ್ತದಲ್ಲೂ ಕೂಡ ಟೆಂಟ್ ಸ್ಟೇ ಮಾಡ್ಬೇಕು ಅಂತ ನಾವು ರೆಡಿ ಮಾಡ್ತಿದೀವಿ. ಇವತ್ತು ನನ್ನ ಬಹುದಿನಗಳ ಆಸೆ ಈಡೇರ್ತಾ ಇದೆ, ಟೆಂಟ್ ಸ್ಟೇ ಮಾಡ್ಬೇಕು ಅನ್ನೋದು. ಫೈನಲಿ ಟೆಂಟ್ ಹಾಕಾಯ್ತು. ಎಸ್ ಚರಿತ್, ಎಸ್ ಟೆಂಟ್ ಹಾಕಿದ್ದಾಯ್ತು. ನೋಡಿದ್ರಿ ಹೇಗ್ ಹಾಕಿದ್ವಿ ಅಂತ. ತುಂಬಾನೇ ಸಖತ್ತಾಗಿದೆ. ಜೀವನದಲ್ಲಿ ಯಾರಾದ್ರೂ ಲೈಫಲ್ಲಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದವ್ರೆ ಅವ್ರ ಲೈಫ್ ವೇಸ್ಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂತಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಟಿವಿಲಿ ನೋಡಿ, ಒಂದ್ 5 ನಿಮಿಷ ನೋಡಿ ಲೈಫ್ ಚೆನ್ನಾಗಿದೆ ಅಂತ ಅನ್ಸ್ಬೋದು. ಬಟ್ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಬೇರೆ ಲೆವೆಲ್ ಅದು. ಟೆಂಟ್ ಎಲ್ಲ ಹಾಕಿ ಆರಾಮಾಗಿ ಚಿಲ್ ಮಾಡ್ತಾ ಇದೀವಿ. ಬಟ್ ಸೀರಿಯಸ್ಲಿ ಈ ತರ ಇರುತ್ತೆ ಅಂತ ನಾನು ದೇವರಾಣೆ ಅನ್ಕೊಂಡಿರ್ಲಿಲ್ಲ. ಬಟ್ ಎಲ್ಲೋ ಒಂದ್ಸಲಿ ಕೇಳಿದ್ವಿ ಟೆಂಟ್ ಎಲ್ಲ ಹಾಕೊಂಡಿರೋದು ಅದು ಇದು ಅಂತ. ಬಟ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ಗೊತ್ತಾಗೋದು ಅದ್ರ ಮಜಾ ಏನು ಅಂತ. KRS ಬ್ಯಾಕ್ ವಾಟರ್ ಅಲ್ಲಿ ಈ ತರ ಟೆಂಟ್ ಸ್ಟೇ ಹಾಕಿ, ಅದು ಒಂದು ಕುದುರೆ ಜೊತೆ, ನಾನು ಅನ್ಕೊಂಡೇ ಇರ್ಲಿಲ್ಲ. ದೇವ್ರಿಗೆ ಇಲ್ಲಿಂದಾನೇ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಇಂಥ ಒಂದು ದಿನ ನನ್ನ ಲೈಫಲ್ಲಿ ನನಗೋಸ್ಕರ ತಂದು ಕೊಟ್ಟಿದ್ದಕ್ಕೆ. ಬಟ್ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ನೀವುಗಳು ಅಷ್ಟೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಒಂದ್ಸಲ ಈ ತರ ಸ್ಟೇ ಮಾಡಿ ನೋಡಿ, ಅದ್ರ ಮಜಾನೇ ಬೇರೆ. ನೋಡಿ ಹೇಗಿದೆ ಸನ್ಸೆಟ್ ಶಾಟ್ ಅನ್ಬಿಟ್ಟು. ಫೈರ್ ಕ್ಯಾಂಪ್ ಎಲ್ಲ ರೆಡಿ ಆಗ್ತಾ ಇದೆ, ಆಲ್ ಸೆಟ್. ನೋಡಿ ನಮ್ಮ ನೈಟ್ ಟೆಂಟ್ ಸ್ಟೇನ ಹೆಂಗಿದೀನಿ ನೋಡು, ಹಂಗಿದೇ ಬಿದ್ದೀಯ ಹೇಳು, ಯಾರ್ಯಾರು ಕ್ರೆಡಿಟ್ಸ್ ಕೊಟ್ಟಿದ್ದೀಯ ಗೊತ್ತು ನಂಗೆ. ಹೋಗ್ ಬರ್ತಿದ್ದಂಗೆ ಕೀಳಾಗಿ ನೋಡಿದ್ರೆ ಹಣಕ್ಕೆ ತುಪ್ಪಾಕಿ ನೀತಿ ಹೇಳ್ತೀಯ. ನೀಯತಿಲ್ಲ ನಿನ್ ಮೋಟಿವೇಶನ್, ನಿನ್ ತಿಕ್ಕಿಟ್ಕೋ, ನಿನ್ ಮಾತಿನ ಮೇಲೆ ಫಸ್ಟ್ ನೀನೆ ನಿಂತ್ಕೋ.
ನಾವು 3 ಜನ ಬಂದು ಟೆಂಟ್ ಸ್ಟೇ ಮಾಡಿ ಫೈರ್ ಕ್ಯಾಂಪ್ ಹಾಕಿ ಆರಾಮಾಗಿ ಚಿಲ್ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಕೀರ್ತಿ ಅವ್ರು ಏನು ಮಾತಾಡೇ ಇಲ್ಲ, ಕೇಳೋಣ. ಕೀರ್ತಿ ಅವ್ರೆ, ಹೇಗಿದೆ ಇವತ್ತಿನ ದಿನ? ಸಖತ್ತಾಗಿದ್ಯಾ? ಬೇರೆ ಏನಾರು ಹೇಳ್ಬೋದಾ? ಹೌದಾ? ಚರಿತ್ ಅವರು? ನಾನೇ ಮಾತಾಡ್ತೀನಿ, ಇವ್ರಿಬ್ರಿಗೆ ಏನು ಗೊತ್ತಾಗಲ್ಲ, ಬಟ್ ಅಲ್ಟಿಮೇಟ್ ಆಗಿದೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ನಾವು 3 ಜನ ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸೊ ತುಂಬಾ ಎಂಜಾಯ್ ಮಾಡಿದೀವಿ. ಇವತ್ತು ಸನ್ಸೆಟ್ ಮುಗೀತು, ಗುಡ್ ನೈಟ್. ನಾವು ಸ್ವಲ್ಪ ಹೊತ್ತು ಮಲ್ಕೋತೀವಿ, ಗುಡ್ ನೈಟ್ ಹೇಳಿ ನಿಮಗೆಲ್ಲ. ಬೆಳಿಗ್ಗೆ ನಿಮಗೆಲ್ಲ ಸನ್ ರೈಸ್ ತೋರಿಸಿ ಬೆಳಿಗ್ಗೆ ಇನ್ನೊಂದು ವ್ಲಾಗ್ ಮಾಡಿ. ನೀವೆಲ್ಲ ಅನ್ಕೋಬೋದು ವ್ಲಾಗ್ ಅಂದ್ರೆ ಏನೂ ಇಲ್ಲ ಅಂತ. ನೀವು ನೋಡೋ 12 ನಿಮಿಷ ಅದ್ರ ಹಿಂದೆ 2-3 ದಿನಗಳ ನಮ್ಮ ಕಷ್ಟಗಳಿರುತ್ತೆ. ಸೊ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ, ನೀವು ಈ ಥರ ಚಿಲ್ ಮಾಡಿ. ಗುಡ್ ಮಾರ್ನಿಂಗ್. ಬೆಳಕಾಗಿದೆ, ಆಚೆ ಕಡೆ ಅಂತ ಹೇಗಿದೆ ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ನಮ್ಮ ವ್ಯೂ ಹೇಗಿದೆ ಅಂತ ನೋಡ್ತೀರಾ? ನೋಡಿ ಆಚೆ ಕಡೆ ಹೇಗಿದೆ ಅಂತ. ಇನ್ನೂ ಸೂರ್ಯ ಹುಟ್ಟಿಲ್ಲ, ಈ ಕಡೆ ಹುಟ್ಟುತ್ತಾನೆ, ತೋರಿಸ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್. ಬೆಳಗಾಗಿದೆ, ಇವಾಗ ತಾನೇ ಎದ್ದು ಆಚೆ ಬಂದು. ಎದ್ದ ತಕ್ಷಣ ನಮ್ಮ ಆಡಿಯನ್ಸ್ಗೆಲ್ಲ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಇನ್ನೂ ಮುಖನ ತುಳಿದೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್ ಹೇಳಿ. ಸನ್ರೈಸ್ ತೋರಿಸೋ ಸಮಯ, ಬಟ್ ಇನ್ನೂ ಸೂರ್ಯ ಹುಟ್ಟಿಲ್ಲ. ಆಗಲೇ ಇಷ್ಟು ಬೆಳಕಾಗಿದೆ. ಇಲ್ಲಿ ಈ ಕಡೆ ಹುಟ್ಟಬೋದು ಸೂರ್ಯ, ಮೋಸ್ಟ್ಲಿ ಅಲ್ಲೇ ಹುಡ್ತಾ ಇದ್ದಾನೆ, ಅದನ್ನು ತೋರಿಸ್ತೀನಿ. ನೋಡಿದ್ರಲ್ಲ ಸನ್ರೈಸ್ ಹೇಗಿತ್ತು ಅಂತ. ತುಂಬಾನೇ ಮಜಾ ಇತ್ತು. ಬಿಕಾಸ್ ನಾನು ತುಂಬಾ ಸಲ ನೋಡಿದ್ದೀನಿ ಸನ್ರೈಸ್ನ, ಆದರೆ ಈ ನೇಚರ್ ಮಧ್ಯ ಇವತ್ತು ಏನೋ ಒಂಥರ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ. ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ ಸನ್ಸೆಟ್ ತೋರಿಸಿ ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಗುಡ್ ನೈಟ್ ಹೇಳ್ಬೇಕಾರೆ ನಾಳೆ ಗುಡ್ ಮಾರ್ನಿಂಗ್ ಹೇಳ್ತೀನಿ, ಸನ್ರೈಸ್ನ ತೋರಿಸ್ತೀನಿ ಅಂತ. ಸೊ ಹಾಗೆ ತೋರಿಸಿದ್ದೀನಿ, ತುಂಬ ಹೊತ್ತು ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ ಅದನ್ನು ನಿಮಗೆ. ನೋಡಿದ್ದೀರ ನೀವು, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅದನ್ನು. ಬಟ್ ಇವಾಗೆಲ್ಲ ಟೆಂಟ್ ಎಲ್ಲ ಬಿಚ್ಚಬೇಕು, ಇನ್ನೂ ಕುದುರೆ ಓಡಿಸ್ಬೇಕು, ತುಂಬ ಕೆಲಸ ಇದೆ. ಸೊ ನಾನಂತೂ ಈ ವ್ಲಾಗಲ್ಲಿ ಸಿಕ್ಕಾಬಿಟ್ಟೆ ಮಜಾ ಮಾಡಿದ್ದೀನಿ. ಈ ವ್ಲಾಗ್ ನೋಡಿದವ್ರಿಗೂ ಮಜಾ ಖಂಡಿತ ಕೊಟ್ಟಿರ್ತೀನಿ. ಇದೇ ಥರ ನೀವು ಸಪೋರ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಇವಾಗೆಲ್ಲ ಟೆಂಟ್ ಎಲ್ಲ ಬಿಚ್ಚಿ ಹೊರಡೋ ಟೈಮ್ ಆಗಿದೆ, ಕುದುರೆ ಎಲ್ಲ ಓಡಿಸ್ಬೇಕು, ಅದನ್ನು ತೋರಿಸ್ತೀನಿ. ಸಿ ಯು. ಕುದುರೆ ಓಡಿಸ್ತೀನಿ ಅಂತ ಹೇಳಿದ್ದೆ, ಓಡಿಸಿದೀನಿ, ಅದನ್ನ ನಿಮ್ಗೆ ಮುಂದೆ ತೋರಿಸಿದಿರಿ. ಸೊ ನಂಗೆ ಏನೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಸೊ ಫಸ್ಟ್ ಟೈಮ್ಗೆ ಇಷ್ಟು ಓಡಿಸಿದ್ದೀನಿ, ಮುಂದೆ ಕಲಿತು ಇನ್ನೂ ಚೆನ್ನಾಗಿ ಓಡಿಸ್ತೀನಿ. ಸಿ ಯು. ಈಗ ಓಡೋ ಟೈಮ್ ಆಯಿತು. ನನ್ನ ವಿಡಿಯೋ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು.